ಎಲ್ರಿಗೂ ನಮಸ್ಕಾರ. ನಾಳೆ ಮಾರ್ಚ್ 11ನೇ ತಾರೀಕು ಈ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಫಿಕ್ಸ್. ಯಾರಿಗೆಲ್ಲ ಹಣ ಬರೋದಿಲ್ಲ ಎಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ವೀಕ್ಷಿಸಿ, ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಮತ್ತು ಏನಪ್ಪ ಅಂತಂದರೆ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋ ಇಷ್ಟೊಂದು ಲೈಕ್ ಮಾಡಿ. ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇಲ್ಲಿ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ. ಇದು ಫಿಕ್ಸ್ ಅಂತ ಹೇಳೋದು, ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ. ಅದರಲ್ಲೂ ನಾಳೆ ಯಾವ ಜಿಲ್ಲೆಗಳಿಗೆ ಬರ್ತಾ ಇಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇಲ್ಲಿ ಏನಾಗ್ತಾ ಇದೆ ಅಪ್ಪ ಅಂತಂದರೆ 1,18,00,000 ಜನ ಫಲಾನುಭವಿಗಳು ಈ ಬಾರಿ ಇರುವಂಥದ್ದು. ಮತ್ತೆ ಪುನಃ ಹೇಳ್ತೀನಿ ಕೇಳಿ, 1,18,00,000 ಜನ ಈ ಬಾರಿ 1,18,00,000 ಜನ ಫಲಾನುಭವಿಗಳಿರುವಂಥದ್ದು. ಹೋದ ಬಾರಿಗಿಂತ ಜಾಸ್ತಿ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದರೆ ಈ ತಿಂಗಳಾಗಿರ್ಬೋದು, ಹಿಂದಿನ ತಿಂಗಳಾಗಿರ್ಬೋದು, ಮತ್ತೊಂದು ತಿಂಗಳಾಗಿರ್ಬೋದು, ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಜಾಸ್ತಿ ಆಗಿರುವಂಥದ್ದು. ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಜಾಸ್ತಿ ಆಗಿದೆ ಅಂತಂದರೆ ನಿಮಗೆ ಹಣನೂ ಕೂಡ ಜಾಸ್ತಿ ಕೊಡಬೇಕಾಗುತ್ತೆ ಸರ್ಕಾರ. ಯಾಕಂತಂದರೆ ಕೆಲವರದ್ದು ಅರ್ಜಿ ಸಲ್ಲಿಸಿರಲಿಲ್ಲ, ಅವರು ಆಮೇಲೆ ಗೊತ್ತಾಯ್ತು ಅನಿಸುತ್ತೆ. ಹಾಗಾಗಿ ಅದಾದಮೇಲೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಮತ್ತು ಕೆಲವರು ನನಗೆ ಕಮೆಂಟ್ ಮಾಡಿದರು, ಸರ್ ನಾವು ಜನವರಿ ತಿಂಗಳಲ್ಲಿ ಅರ್ಜಿ ಸಲ್ಲಿಸಿದ್ದೀವಿ, ಫೆಬ್ರವರಿ ತಿಂಗಳಲ್ಲಿ ಅರ್ಜಿ ಸಲ್ಲಿಸಿದ್ದೀವಿ, ಮಾರ್ಚ್ ತಿಂಗಳಲ್ಲಿ ಅರ್ಜಿ ಸಲ್ಲಿಸಿದ್ದೀವಿ, ಈ ರೀತಿ ನಮಗೆ ಮೆಸೇಜ್ ಮಾಡಿದರು. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ಈ ಬಾರಿ ಫಲಾನುಭವಿಗಳು ಜಾಸ್ತಿ ಇರುವಂಥದ್ದು. ಹಾಗಾಗಿ ಸರ್ಕಾರ, ಇವಾಗ ಕಾಂಗ್ರೆಸ್ ಸರ್ಕಾರ ಏನಿರುವಂಥದ್ದು 5 ಗ್ಯಾರಂಟಿಗಳನ್ನ ಜಾರಿ ಮಾಡಿ ತುಂಬ ತಿಂಗಳಾಯ್ತು ಅಂದರೆ ಹೇಳ್ಬೋದು. ಆದ್ದರಿಂದ ನಾವು ಏನು ಹೇಳ್ತಿದ್ದೀವಪ್ಪ ಅಂತಂದರೆ, ಈ 7ನೇ ಕಂತಿನ ಹಣ ಏನಿದೆ, ಇವಾಗ ಆಲ್ಮೋಸ್ಟ್ 7ನೇ ತಿಂಗಳಿಗೆ ಕಾಲಿಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. 7 ತಿಂಗಳಾಯ್ತು ಇವಾಗ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದು. 7ನೇ ಕಂತು ಹಣ ಏನಿದೆ, ಇದು ಸರ್ಕಾರದಿಂದ ಎಲೆಕ್ಷನ್ ಹತ್ತಿರ ಇರೋದ್ರಿಂದ ಸರ್ಕಾರ ಹೊಸ ಒಂದು ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ಈ ಬಾರಿ ಎಲ್ಲ ಫಲಾನುಭವಿಗಳಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಈ ಬಾರಿ ಎಲ್ರಿಗೂ ಕೊಡಬೇಕು. ಯಾಕಪ್ಪ ಅಂತಂದರೆ ಇವಾಗ ಎಲೆಕ್ಷನ್ ಹತ್ತಿರ ಇರೋದ್ರಿಂದ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆಯ ಒಂದು ಫಲಾನುಭವಿಗಳು ಏನಿದ್ದಾರೆ ಅವ್ರಿಗೆ ಎಲ್ರಿಗೂ ಕೂಡ ಹಣ ಹೋಗಬೇಕು. ಆ ರೀತಿಯ ಒಂದು ಹೊಸ ಪ್ಲಾನನ್ನು ಮಾಡ್ಕೊಂಡಿರುವಂಥದ್ದು ಸರ್ಕಾರ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. ಏನಪ್ಪ ಅಂತಂದರೆ ಈ ಬಾರಿ ಟೋಟಲ್ ಆಗಿ 1,18,00,000 ಮಹಿಳೆಯರು ಏನಿದ್ದಾರೆ ಇವಾಗ ಕರ್ನಾಟಕದಲ್ಲಿ, ಟೋಟಲ್ ಆಗಿ ಅವರು ಎಲ್ಲರ ಖಾತೆಗೂ 2,000 ರೂಪಾಯಿ ಹಣ ಹೋಗಬೇಕು. ಆ ರೀತಿಯ ಒಂದು ಈಗ ಏನು ಹೊಸ ಒಂದು ಇದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಕರ್ನಾಟಕ ಸರ್ಕಾರ. ಇದೊಂದು ಭರ್ಜರಿ ನ್ಯೂಸ್ ಅಂತಲೇ ಹೇಳ್ಬೋದು. ಇದು ತುಂಬ ಒಂದು ಖುಷಿಯಾಗುವಂಥ ವಿಷಯ ಅಂತಲೇ ಹೇಳ್ಬೋದು. ಹಾಗಾಗಿ ಹೊಸ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಇದು. ಸ್ನೇಹಿತರೆ, ನೀವು ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಮಾಡ್ಕೊಳ್ಬೇಡ. ಖಂಡಿತವಾಗಿಯೂ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ. 7ನೇ ಕಂತಿನ ಹಣ ಏನಿದೆ, 7ನೇ ಕಂತಿನ ಹಣ ಇವಾಗ ಗೃಹಲಕ್ಷ್ಮಿ ಯೋಜನೆದು ಖಂಡಿತವಾಗಿಯೂ ಎಲ್ಲ ಮಹಿಳೆಯರಿಗೂ ಬರುತ್ತೆ. ಮತ್ತು ನಾನು 3 ಸ್ಟೆಪ್ಪನ್ನು ಹೇಳ್ತೀನಲ್ಲ ಪ್ರತಿ ವಿಡಿಯೋದಲ್ಲಿ, ಆ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಿದರೆ ನಿಮ್ಗೆ ಹಣ ಬರುತ್ತೆ. ನೀವು ಯಾವುದೇ ಒಂದು ಪ್ರಾಬ್ಲಮನ್ನು ತಗೊಳ್ಳೋದು ಬೇಡ, ಖಂಡಿತವಾಗಿಯೂ ಎಲ್ಲರಿಗೂ ಹಣ ಬರುತ್ತೆ. ಮತ್ತು ನಾನು 3 ಸ್ಟೆಪ್ಪನ್ನು ಹೇಳ್ತೀನಿ. KYC, ನೇಮ್ ಮಿಸ್ಮ್ಯಾಚ್ ಮತ್ತು ನಿಮ್ಮದು ಬ್ಯಾಂಕ್ ಅಕೌಂಟ್ ಸೀಡಿಂಗ್, ಈ 3 ಕೆಲಸವನ್ನು ಖಂಡಿತವಾಗಿಯೂ ಎಲ್ಲರೂ ಮಾಡ್ಕೊಂಡಿದ್ದೀರಾ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಖಂಡಿತವಾಗಿಯೂ ಎಲ್ಲರಿಗೂ ಕೂಡ ಬರುತ್ತೆ. ಯಾವುದೇ ಒಂದು ಮಿಸ್ ಆಗೋದಿಲ್ಲ ಅಂತ ಹೇಳಿ. ಸ್ನೇಹಿತರೆ, ಈಗ ನಾಳೆ ಮಾರ್ಚ್ 11ನೇ ತಾರೀಕು ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ. ಆ ಜಿಲ್ಲೆ ಈ ಜಿಲ್ಲೆ ಅಂತೆಲ್ಲ ಎಲ್ಲ ಜಿಲ್ಲೆಗಳಿಗೂ ಹಣ ಬರುವಂಥದ್ದು. ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ ಆ ಎಲ್ಲ ಜಿಲ್ಲೆಗಳಿಗೂ ಹಣ ಬರುವಂಥದ್ದು. ನೀವು ಯಾವುದೇ ಒಂದು ಪ್ರಾಬ್ಲಮನ್ನು ತಗೊಳ್ಬೇಡಿ, ಖಂಡಿತವಾಗಿಯೂ ಎಲ್ರಿಗೂ ಕೂಡ ಹಣ ಬರುವಂಥದ್ದು. ನೀವು ಯಾವುದೇ ಒಂದು ಪ್ರಾಬ್ಲಮನ್ನು ತಗೊಳ್ಬೇಡಿ, ಖಂಡಿತವಾಗ್ಲೂ ಹಣ ಬರುತ್ತೆ. ಮತ್ತೇನಪ್ಪ ಅಂತಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ನಮ್ಮ ಹತ್ರ, ಹಣ ಎಲ್ಲಿ ಹೋಯಿತು ಹಣ. ಈಗ ಕೆಲವರು ಕೇಳ್ತಾ ಇರುವಂಥದ್ದು ಹಣ ಬರ್ತಾ ಇಲ್ಲ ಅಂತ. ಖಂಡಿತವಾಗ್ಲೂ ಬರುತ್ತೆ. ನೀವು ಯಾವುದೇ ಒಂದು ಪ್ರಾಬ್ಲಮನ್ನು ತಗೊಳ್ಬೇಡಿ, ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಸಣ್ಣ ರಿಕ್ವೆಸ್ಟ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಗೈಸ್ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್, ಸಿಗೋಣ ಮುಂದೆ ವಿಡಿಯೋದಲ್ಲಿ.